ರಾಷ್ಟ್ರೀಯ ಅಧ್ಯಕ್ಷರಿಗೆ ಈಗ ಸಂಕಷ್ಟ. ಅಧ್ಯಕ್ಷ ಶ್ರೀನಿವಾಸ್ಗಾಗಿ ಅಸ್ಸಾಂ ಪೊಲೀಸರು ಹುಡುಕಾಟವನ್ನ ಮಾಡ್ಕೊಂಡು ಬಂದು ಬೆಂಗಳೂರಿಗೆ ಬಂದಿದ್ದಾರೆ. ಮಹಿಳೆಯೊಬ್ಬರಿಗೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಸ್ಸಾಂ ಪೊಲೀಸರು ಈಗ ಬೆಂಗಳೂರಿನಲ್ಲಿ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರನ್ನ ಹುಡುಕ್ತಿದ್ದಾರೆ. ಆದರೆ ಬೆಂಗಳೂರು ಮನೆಯಲ್ಲೂ ಶ್ರೀನಿವಾಸ್ ಸಿಕ್ಕಿಲ್ಲ. ಬಸವೇಶ್ವರ ನಗರದಲ್ಲಿದೆ ಶ್ರೀನಿವಾಸ್ ಅವರ ಮನೆ. ಅಸ್ಸಾಂ ಪೊಲೀಸರಿಗೆ ಕರ್ನಾಟಕ ಪೊಲೀಸರು ಸಾಥ್ ಕೊಟ್ಟಿದ್ದು ಈಗ ಬಸವೇಶ್ವರ ನಗರದಲ್ಲಿರುವ ಶ್ರೀನಿವಾಸ್ ಅವರ ಮನೆಗೆ ನೋಟಿಸ್ ಅನ್ನ ಅಂಟಿಸಿ ಪೊಲೀಸರು ಹೊರಟಿದ್ದಾರೆ. ಈಗ ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅಸ್ಸಾಂನ ಯೂತ್ ಕಾಂಗ್ರೆಸ್ ಅಧ್ಯಕ್ಷನೇ ಈ ಒಂದು ಆರೋಪವನ್ನ ಮಾಡಿದ್ದು ಶ್ರೀನಿವಾಸ್ ವಿರುದ್ಧ ಡಾಕ್ಟರ್ ಅಂಗಿತಾ ದತ್ತಾ ಅವರು ಆರೋಪವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಸ್ಸಾಂನ ದಿಸ್ಪುರ್ ಠಾಣೆಯಲ್ಲಿ ಅಂಗಿತಾ ದೂರನ್ನ ಕೂಡ ದಾಖಲಿಸುತ್ತಾರೆ. ಆ ದೂರಿನ ಪ್ರಕಾರ ಲೈಂಗಿಕ ಕಿರುಕುಳವನ್ನ ಕೊಟ್ಟಂತದ್ದು, ಅಸಭ್ಯ ಪದವನ್ನ ಬಳಕೆ ಮಾಡಿದ್ದಾರೆ, ಹಾಗೆಯೇ ಬೆದರಿಕೆ ಹಾಕಿದ್ದಾರೆ ಅನ್ನುವ ಆರೋಪವನ್ನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅಸ್ಸಾಂನ ಪೊಲೀಸರು ಈಗ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಶ್ರೀನಿವಾಸ ಅವರ ಬಸವೇಶ್ವರ ನಗರದ ಮನೆಗೆ ಬಂದಾಗ ಶ್ರೀನಿವಾಸ್ ಅವರು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಹುಡುಕಾಟವನ್ನ ಮಾಡಿದ್ದಾರೆ. ಅವರ ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಈಗ ಸಂಕಷ್ಟ ಎದುರಾಗಿದೆ. ಎಲೆಕ್ಷನ್ ಸಮಯದಲ್ಲಿ ಈಗ ಈ ರೀತಿಯಂತಹ ಆರೋಪ ಅವರ ಮೇಲೆ ಕೇಳಿ ಬಂದಿದ್ದು BV ಶ್ರೀನಿವಾಸ್ಗೆ ಸಂಕಷ್ಟ ಎದುರಾಗಿದೆ. ಕಳೆದ 6 ತಿಂಗಳಿಂದ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಡಾಕ್ಟರ್ ಅಂಗಿತಾ ದತ್ತಾ ಅವರು ಮಾಡಿರೋದು. ತನಿಖೆ ನಡೆಸುವಂತೆ ರಾಷ್ಟ್ರೀಯ ಮಹಿಳಾ ಆಯೋಗವು ಹೇಳಿತ್ತು. ಆರೋಪ ಮಾಡಿದ್ದಕ್ಕೆ ಕಾಂಗ್ರೆಸ್ನಿಂದಲೇ ಅಂಗಿತಾ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಅಸ್ಸಾಂನ ಮಾಜಿ ಸಚಿವ ಅಂಜನ್ ದತ್ತಾ ಪುತ್ರಿಯಾಗಿದ್ದಾರೆ ಡಾಕ್ಟರ್ ಅಂಗಿತಾ ದತ್ತಾ. ಆದರೆ ಈಗ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧವೇ ಆರೋಪ ಕೇಳಿ ಬಂದಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಈಗ ಶ್ರೀನಿವಾಸ್ ವಿರುದ್ಧ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ದೂರು ದಾಖಲಾಗಿತ್ತು, ಈಗ ಅಸ್ಸಾಂ ಪೊಲೀಸರು ಯಾವಾಗ ಬೆಂಗಳೂರಿಗೆ ಬಂದಿದ್ದಾರೆ, ಶ್ರೀನಿವಾಸ್ ಎಲ್ಲಿದ್ದಾರೆ ಅನ್ನೋದನ್ನ ಹುಡುಕಾಟ ಮಾಡ್ತಿದ್ದಾರಾ, ಹೇಗೆ? ನವಿತಾ, ಖಂಡಿತವಾಗ್ಲೂ ಸುಮಾರು ಕೆಲವು ದಿನಗಳ ಹಿಂದೆ ಒಂದು ಅಸ್ಸಾಂ ಪೊಲೀಸರ ದಿಬು ಅನ್ನೋ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. ಏನೊಂದು ಲೈಂಗಿಕ ಕಿರುಕುಳ ಅನ್ನೋ ರೀತಿಯಲ್ಲಿ ಒಂದು FIR ದಾಖಲಾಗಿರತಕ್ಕಂತ ಏನೊಂದು ಇನ್ವೆಸ್ಟಿಗೇಷನ್ ಬೇಸಿಸ್ ಮೇಲೆ ಇವತ್ತು ಅಂದ್ರೆ ನಿನ್ನೆ ರಾತ್ರಿ ಅಸ್ಸಾಂ ಟೀಮ್ IPS ಆದಂತ ಪ್ರತೀಕ್ IPS ಆಗಿರ್ತಕ್ಕಂಥ ಒಬ್ಬ ಅಧಿಕಾರಿ ಬೆಂಗಳೂರಿಗೆ ಆಗಮಿಸ್ತಾರೆ. ಆಗಮಿಸಿ ಸಾಕಷ್ಟೊಂದು ಮಾಹಿತಿಗಳನ್ನ ಅಂದ್ರೆ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಶ್ರೀನಿವಾಸ್ ನ್ಯಾಷನಲ್ ಯೂತ್ ಪ್ರೆಸಿಡೆಂಟ್ ಅಂತ ಏನಿದ್ದಾನೆ ಆತನ ಮಾಹಿತಿಗಳನ್ನ ಕಂಪ್ಲೀಟ್ ಆಗಿ ಪಡ್ಕೊಳ್ತಾರೆ ಬೆಂಗಳೂರು ನಗರ ಪೊಲೀಸರ ಜೊತೆಗೆ. ಈತನ ಒಂದು ಅಡ್ರೆಸ್ ಅನ್ನ ಟ್ರೇಸ್ ಔಟ್ ಮಾಡಿದ್ರೆ ಈತನ ಕೊನೆ ಲೊಕೇಶನ್ ಬಸವೇಶ್ವರ ನಗರ ಅಂತ ಗೊತ್ತಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಸ್ಥಳದಾಗ ಇರ್ತಕ್ಕಂಥದ್ದು. ಆತನ ಮನೆಗೆ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈಗ ಏನು ಅಸ್ಸಾಮಿಂದ ಪೊಲೀಸ್ ಟೀಮ್ ಏನ್ ಆಗಮಿಸಿದೆ, ಇಬ್ಬರು ASP ಹಾಗೂ IPS ಆಫೀಸರ್ SP ನೇತೃತ್ವ ರ್ಯಾಂಕ್ ಆಫೀಸರ್ಸ್ ಇಲ್ಲಿ ಪ್ರತೀಕ್ ಅಂತ ಇಲ್ಲಿ ಬಂದಿದ್ದಾರೆ. ಅವರಿಬ್ಬರು ನೇತೃತ್ವದಲ್ಲಿ ಕೂಡ ಒಂದು ನೋಟಿಸ್ ಅನ್ನ ಮನೆಗೆ ಅನಿಸಿದ್ದಾರೆ. ಜೊತೆಗೆ ಏನೊಂದು ಶ್ರೀನಿವಾಸ ಊರು ಭದ್ರಾವತಿ ಹಾಗೂ ಶಿವಮೊಗ್ಗದಲ್ಲಿ 2 ಮನೆಗಳಿದಾವೆ, ತವರ ಮನೆಗಳಿದಾವೆ. ಅಲ್ಲಿಗೂ ಕೂಡ ಇವರು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ಶ್ರೀನಿವಾಸ ಎಲ್ಲೆಲ್ಲಿ ಓಡಾಡಿತಾರೋ ಅವ್ರ ಕೆಲವು ಮಾಹಿತಿಗಳನ್ನ ಈಗಾಗಲೇ ಕರ್ನಾಟಕ ರಾಜ್ಯ ಪೊಲೀಸರು ಅಸ್ಸಾಂ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಮುಂದಿನ ತಿಂಗಳು ಏನಿತ ಖುದ್ದಾಗಿ ಸ್ಟೇಷನ್ಗೆ ಹಾಜರೇ ಆಗಲೇಬೇಕು. ದಿಬು ಪೊಲೀಸ್ ಸ್ಟೇಷನ್ ಏನಿದೆ ಅಸ್ಸಾಂ ಅಲ್ಲಿ ಅಲ್ಲಿ ಹಾಜರಾಗಲೇಬೇಕು, ಇಲ್ಲ ಅಂತಂದ್ರೆ ಈತನನ್ನ ಬಂಧನ ಮಾಡ್ತೀವಿ ಅನ್ನೋದು ರೀತಿಯಲ್ಲಿ ಕೂಡ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಈತನ ವಿರುದ್ಧ ಈಗ ಅಲ್ಲೇನು ಒಂದು ಮಹಿಳೆ ಒಂದು ಕಂಪ್ಲೇಂಟ್ ಅನ್ನ ದೂರನ್ನು ದಾಖಲಿಸಿದರೆ ಅದರಲ್ಲಿ ಅಡಿ ಪ್ರಕಾರ ಅಂದ್ರೆ ಸೆಕ್ಷನ್ IPC ಸೆಕ್ಷನ್ ಪ್ರಕಾರ ಈತನನ್ನ ಮೊದಲಿಗೆ ವಿಚಾರಣೆಗೆ ಕರೆದಿದ್ದಾರೆ. ಈತ ಒಂದು ನೆಗ್ಲೆಕ್ಟ್ ಅನ್ನ ಮಾಡಿರ್ತಾರೆ, ನಂತರ 2 ನೋಟಿಸ್ ಅನ್ನ ಕೊಟ್ಟಿರ್ತಾರೆ, ಆದ್ರೂ ಕೂಡ ನೆಗ್ಲೆಕ್ಟ್ ಅನ್ನ ಮಾಡಿರ್ತಾರೆ. ತದನಂತರ ಒಂದು ಪ್ರೆಷರ್ಗೆ ಅಂದ್ರೆ ಏನೊಂದು ಆತನನ್ನು ಅರೆಸ್ಟ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಈ ತರ ಒಂದು ಲೈಂಗಿಕ ಕಿರುಕುಳ ಅಲ್ಲದೆ ಮಾನಸಿಕ ಹಿಂಸೆಯನ್ನು ಕೂಡ ನೀಡಿದ್ದಾನೆ ಅನ್ನೋ ರೀತಿಯಲ್ಲಿ ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು ಸಂತ್ರಸ್ತ ಮಹಿಳೆ. ಸದ್ಯಕ್ಕೆ ಆ ವಿಚಾರವಾಗಿ ಪೊಲೀಸರು ಈತನನ್ನ ಬಂಧನ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿರ್ತಕ್ಕಂಥ, ಆದ್ರೆ ಈತ ಇಲ್ಲಿ ಬೆಳಗಿನ ಜಾವ ಸುಮಾರು 6 ಗಂಟೆಯಿಂದನೇ ನಾಪತ್ತೆ ಆಗಿರೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ವಿಜಯನಗರ ACP ಆದಂತ ರವಿ ಅವರು ಎಲ್ಲಾ ರೀತಿಯ ಒಂದು ಅಸ್ಸಾಂ ಪೊಲೀಸರಿಗೆ ಒಂದು ಹೆಲ್ಪ್ ಅನ್ನ ಮಾಡಿ ಅಂದ್ರೆ ಒಂದು ಯಾವ್ಯಾವ ಮಾಹಿತಿಗಳನ್ನ ಕೇಳಿದ್ರೆ ಅದೆಲ್ಲವನ್ನು ಕೂಡ ಕೊಟ್ಟು ಅವರನ್ನ ಈಗ ಕಳಿಸಿರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.